ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಸದ್ಯ ಮಾಡಿಕೊಡಲಾಗಿತ್ತು. ಸದ್ಯ ಅವರ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲಾಗ್ತಾ ಇದೆ. ಇದಾದ ನಂತರ ಸಂಜೆ ಅಂತ್ಯ ಸಂಸ್ಕಾರ ಹೆಂಗಾಗುತ್ತೆ ಅನ್ನೋದಕ್ಕೂ ಕೂಡ ಮಾಹಿತಿ ಸಿಕ್ಕಿದೆ. ಸಂಜೆ 5:30ಕ್ಕೆ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಸೂರ್ಯಾಸ್ತಕ್ಕೂ ಮೊದಲು ಅಂತ್ಯ ಸಂಸ್ಕಾರ ನಡೆಯುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಅವರ ಕುಟುಂಬ ಸದಸ್ಯರು ಕೊಟ್ಟಿದ್ದಾರೆ. ಸದ್ಯ ಅಲ್ಲಿ ಕ್ರಿಯಾ ಸಮಾಧಿ ಮಾಡೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕ್ರಿಯಾ ಸಮಾಧಿ ಅಂತಂದರೆ ವೀರಶೈವ ಪರಂಪರೆಯಲ್ಲಿ ಸಾಧು ಸಂತರು ಜಂಗಮರು ಮತ್ತು ಇಷ್ಟಲಿಂಗ ಪೂಜೆಯನ್ನು ತಮ್ಮ ಜೀವನದುದ್ದಕ್ಕೂ ತಪಸ್ಸಿನಂತೆ ಆಚರಿಸಿಕೊಂಡು ಬಂದವರನ್ನು ಕ್ರಿಯಾ ಸಮಾಧಿ ಮಾಡಲಾಗುತ್ತೆ. ಉಪ್ಪು ಮತ್ತು ವಿಭೂತಿಯನ್ನು ಬಳಸಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇದರ ಜೊತೆಗೆ ಹಲವು ವಿಧಿವಿಧಾನಗಳಿದ್ದಾವೆ. ಆ ವಿಧಿವಿಧಾನದಂತೆ ಅವರ ಕ್ರಿಯಾ ಸಮಾಧಿ ಆಗುತ್ತೆ. ಇನ್ನು ಇದರ ಬಗ್ಗೆ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿದ್ದಾರೆ, ನೋಡೋಣ. ಕ್ಷೇತ್ರದ ಶಿವಾಚಾರ್ಯ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಅವರ ಒಡನಾಟ ಹೇಗಿತ್ತು? ಶಾಮನೂರು ಶಿವಶಂಕರಪ್ಪನವರು ತಮ್ಮನ್ನ ಭೇಟಿಯಾದಾಗ ಯಾವ ರೀತಿ ಗೌರವ ಕೊಡ್ತಾ ಇದ್ರು, ಏನು ಹೇಳ್ತೀರಾ ಅವ್ರು ನೆನಪು ಮಾಡ್ಕೊಂಡು ಈಗ? ಶಾಮನೂರು ಶಿವಶಂಕರಪ್ಪರ ಕುಟುಂಬ ಮತ್ತು ನಮಗೆ ಭಾಳ ಅತ್ಯಂತ ಒಡನಾಟ ಸಂಬಂಧ ಚೆನ್ನಾಗಿತ್ತು. ನಮ್ಗೆ ಯಾವ ಪ್ರಾರಂಭ ಇವ್ರ ಕುಟುಂಬದ ಪ್ರಾರಂಭ ಯಾವತ್ತೊಂದು ಇಲ್ಲಿ ಸುದ್ದೇವ ಸ್ವಾಮಿಗಳು ಹಿರೇಮಠ ಸ್ವಾಮಿಗಳು ಇದ್ದರು. ಅವರು ಲೆಕ್ಚರ್ ಆಗಿದ್ದು, ಪ್ರಿನ್ಸಿಪಾಲ್ ಆಗಿದ್ದರು. ಅವರು ಧಾರ್ಮಿಕ ಅವರು ಕಾಲೇಜಿಗೆ ಹೋಗ್ಬೇಕಾದ್ರೆ ಅವ್ರು ಏನಾದ್ರು ವಿಧಾನ ಮನೆ ಒಳಗೆ ಏನಾದ್ರು ಧಾರ್ಮಿಕ ಕಾರ್ಯ ಮಾಡ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡೋಗೋರು. ಉದಾಹರಣೆಗೆ ಬಕ್ಕೇಶ್ವರ ಮದುವೆ ಆದಾಗ ನಮ್ಮದೇ ಮನೆಯೊಳಗೆ ಇಷ್ಟಲಿಂಗ ಪೂಜೆ ಆಯಿತು. ಬಕ್ಕೇಶ್ವರ ಮದುವೆ ಆದಾಗ ಮತ್ತು ಅವರು ದುಗ್ಗತ್ತಿ ಒಳಗೆ ಫ್ಯಾಕ್ಟ್ರಿ ಓಪನ್ ಮಾಡಿರಲ್ಲ, ಆಗ ನಾವೇ ಅದು ಆ ಫ್ಯಾಕ್ಟ್ರಿ ಓಪನ್ ಮಾಡಿದ್ವಿ. ವೈದಿಕ ಹೊತ್ತು ನಾವು ಮಾಡಿದ್ವಿ. ಮತ್ತು ಇಲ್ಲಿ ಹದಿಡಿ ಒಳಗೆ ಫ್ಯಾಕ್ಟ್ರಿ ಓಪನ್ ಆದಾಗಲೂ ನಾವು ಹೋಗಿದ್ವಿ. ಅದು ನಾವೆಂದರೆ ನಾವೆಲ್ಲ ಸ್ವಾಮಿಗಳು 5-6 ಜನ ಸ್ವಾಮಿಗಳ ಸೇರ್ಕೊಂಡು ಹೋಗಿದ್ವಿ. ಮತ್ತು ಅವ್ರದ್ದು ಶಿಷ್ಟಾಬ್ದಿ ಮಾಡಿದ್ರು 60 ವರ್ಷ ಅಂತಿನ. ಆ ಪೂರ್ತಿ ಜವಾಬ್ದಾರಿ ವೈದಿಕ ಹೊತ್ತು ನಾನು ಮಾಡಿರುವಂಥ ಸಂಬಂಧ. ಆವಾಗ ಬಹಳ ಗೌರವ, ಭಕ್ತಿ, ಶ್ರದ್ಧೆಯಿಂದ ಅವರು ತೋರಿಸ್ಕೊಳ್ತಾರೆ ಶಂಕರಪ್ಪನವರು. ಸುಮಾರು ಎಷ್ಟು ವರ್ಷಗಳ ಒಡನಾಟ ಇತ್ತು? 50 ವರ್ಷದ ಮೇಲಾಗಿದೆ. 50 ವರ್ಷ? ಹೌದೌದು ಹೌದು, 50 ವರ್ಷ, 5 ದಶಕಗಳ ಒಡನಾಟ. ಹೌದೌದು. ಗುರುಗಳ, ಈಗ ನಿಮ್ಮನ್ನು ಭೇಟಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಗೌರವ ಕೊಡ್ತಾ ಇದ್ರು? ಅಂದರೆ ಎಲ್ಲ ಧರ್ಮದ ಸ್ವಾಮೀಜಿಗಳಿಗೂ ಕೂಡ ಒಳ್ಳೆ ಗೌರವದಿಂದ ಕಾಡ್ತಾ ಇದ್ರು. ನಾ ಕಂಡಂತೆ ಯಾವುದೇ ಕಾವಿಧಾರಿಗಳು ಮಠ ಕಂಡ್ರೆ ಅವ್ರ ಕೈ ಜೋಬಲ್ಲಿ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡೋ ಪದ್ಧತಿ ರೂಢಿಸ್ಕೊಂಡಿದ್ರು ಅವರು. ಇವತ್ತು ಕೊಟ್ಟಿದ್ದೀವಿ ಅಂದ್ಬಿಟ್ಟು ನಾಳೆ ಮತ್ತೆ ಸಮಾರಂಭದಲ್ಲಿದ್ದ ಮತ್ತು ನಾಳೆ ಕೊಡುವಂಥ ಪದ್ಧತಿ. ನಾಡ್ದು ಸಿಕ್ಕಿದ್ರೆ ಮತ್ತು ಅದು ಕೊಡೋ ಕೊಟ್ಟಿದ್ದೇನು ಬಿಡಬಾರ್ದು ಅಂತಕ್ಕಂಥ ಅವರು ಕೊಡುಗೆ ದಾನಿಗಳಾಗಿ ಅವರು ಮುಂದುವರೆದಿದ್ರು ಅವರು. ಈಗ ಅವ್ರಿಗೆ ಹುಷಾರಿಲ್ಲದೆ ಇರುವಂಥ ಸಂದರ್ಭದಲ್ಲಿ, ಅವರ ಸುದ್ದಿ ತಿಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಹುಷಾರಿಲ್ಲ ಅಂತ ತಾವು ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ರಿ ಅನ್ಸುತ್ತೆ. ಚೇತರಿಕೆ ಕಾಣುವಂಥ ಸಾಕಷ್ಟು ನಿರೀಕ್ಷೆಗಳಿತ್ತು. ಬಟ್ ಕಾಲನ ಕರೆಗೆ ಹೋಗೋಡ್ಬೇಕಾದಂಥ ಪರಿಸ್ಥಿತಿ ಏನು ಹೇಳಿ? ನಾವು ಅವ್ರು ಹುಷಾರಿಲ್ಲದಾಗ ನಾವು ಮತ್ತು ಬಾಳೆಹೊನ್ನೂರು ಜಗದಲ್ಲೂ ಸ್ವತಃ ಬೆಂಗಳೂರು ಮನೆಗೆ ಹೋಗಿದ್ವಿ. ಬೆಂಗಳೂರಿಗೆ ಹೋಗಿ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.